ನಮಸ್ಕಾರ ವೀಕ್ಷಕರೇ. ಇಂದು ನಾವು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಕಿರೇಸೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೊಡನೆ ಒಂದು ಚಿಕ್ಕ ಹೋಮ್ ಡಿವೈಟ್ ನಲ್ಲಿದ್ದೇವೆ. ಇವರು ಅಧಿಕಾರದಲ್ಲಿ ಇರುವಾಗ ಇವರು ಮಾಡುವಂತಹ ಅಭಿವೃದ್ಧಿಗಳು, ಕೆಲಸಗಳು, ಕಾರ್ಯಗಳು ಏನೆಲ್ಲ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ, ಇದೆಲ್ಲದಕ್ಕೂ ಉತ್ತರ ಅವ್ರನ್ನ ಕೇಳಿ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ತಮ್ಮ ಕಿರು ಪರಿಚಯವನ್ನು ತಿಳಿಸಿ ಸರ್. ಸರ್ ಎಷ್ಟು ವರ್ಷದಿಂದ ತಾವು ರಾಜಕಾರಣಕ್ಕೆ ಬಂದಿದ್ದೀರಿ? ಸಾಧಾರಣ 25 ವರ್ಷದಿಂದ ರಾಜಕಾರಣ. ಸರ್ ರಾಜಕಾರಣಕ್ಕೆ ತಾವು ಬರ್ಬೇಕಾದ್ರೆ ಹಿನ್ನೆಲೆ ತಮ್ಮ ಮನೆಯಲ್ಲಿ ಯಾರಾದ್ರು ರಾಜಕಾರಣಿಗಳಿದ್ರು ಅಥವಾ ನಿಮ್ಮ ಸ್ವತಃ ಜನರ ಒತ್ತಾಯದ ಮೇರೆಗೆ ತಾವು ರಾಜಕಾರಣಕ್ಕೆ ಬಂದಿದ್ದೀರಿ? ಜನರ ಒತ್ತಾಯದ ಮೇರೆಗಿನ ರಾಜಕಾರಣ ಬಂದಿದೆ. ಅದಕ್ಕಿಂತ ಪೂರ್ವ ನಮ್ಮದು ಪೊಲೀಸ್ ಪಾಟೀಲ್ ಮಾಡ್ತಾನ ನಮ್ದ ಗ್ರಾಮ ನಾವು ಸಂಧಿಯವರು ಮಧ್ಯಾಹ್ನ ನಡೆಸ್ಕೊಂಡು ಬರ್ತಿದ್ರು. ಆ ಬಳಿಕ ನಾವು ನಮ್ಮ ಬ್ರದರು ಇದ್ರು, ಈಗ ಅಂತಾರೆ ಅವರು 5 ವರ್ಷ ಪಂಚಾಯತಿ ಚೇರ್ಮನ್ರಾಗಿ ಇದಾದರು. ನೆಕ್ಸ್ಟ್ ನಾವು 4 ಬಾರಿ ಸದಸ್ಯರಾಗಿ 5ನೇ ಬಾರಿ ನಾವು ಪಂಚಾಯತಿ. ಸರ್ ಅದೇ ರೀತಿಯಾಗಿ ಈ ರಾಜಕೀಯ ಜೀವನ ತಾವು 25 ವರ್ಷಗಳಿಂದ ರಾಜಕೀಯ ಜೀವನದಲ್ಲಿ ಪಾದಾರ್ಪಣೆಯನ್ನು ಮಾಡಿದ್ದೀರಿ. ತಾವು 25 ವರ್ಷಗಳಲ್ಲಿ ಏನು ಈ ಜನರಿಂದ ತಾವು ಏನು ಕಂಡಿದ್ದೀರಿ? ಕಷ್ಟ ಸುಖ ಈ ರಾಜಕೀಯ ಜೀವನ ನಿಮ್ಗೆ ಹೇಗೆ ಅನ್ಸುತ್ತೆ ಸರ್? ಅಲ್ಲಿ ಜನರಿಂದ ಕಂಡಿದ್ದಾನೆ, ಜನರ ಪ್ರೀತಿಗಾಗಿನ ನಾವು ಬಂದಿದ್ದೆ. ಜನರ ಪ್ರೀತಿ ಇಲ್ಲ ಅಂತ ನಾವು ಇದ್ರ ಬಗ್ಗೆ ಬರುವಂಥಷ್ಟು ಇಲ್ಲ. ನಮ್ದಾದ ಅಗ್ರಿಕಲ್ಚರ್ ಇದೇ ಐತಿ, ನಾವು ಮಾಡ್ಕೊಂಡು ಹೋಗ್ಬೋದು. ಜನರ ಪ್ರೀತಿ ಮ್ಯಾಗನ ನಾವು ರಾಜಕೀಯ ರಂಗದಾಗ. ಸರ್ ತಾವು ರಾಜಕೀಯಕ್ಕೆ ಬಂದ ಕಾರಣ ರಾಜಕೀಯಕ್ಕೆ ಜನರ ಕುಂದುಕೊರತೆ ನಿವಾರಣೆ ಮಾಡಬೇಕು. ಭಾಳ ಮಂದಿ ಹಿಂದುಳಿದವ್ರನ್ನ ಅವ್ರನ್ನ ಒಂದು ಸ್ವಲ್ಪ ರಕ್ಷಣೆ ಕೊಡಿಸ್ಬೇಕು, ಮಾಡಬೇಕು ಅಂತ ಒಂದು ಸ್ಟೇಜ್ನಾಗ ನಾವು ಹೋರಾಟ ಮಾಡಬೇಕು. ಸರ್ ನಿಮ್ಮ ಅಧಿಕಾರದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಈ ಗ್ರಾಮ ತಮ್ಮ ಅಧಿಕಾರದಲ್ಲಿ ತಾವು ಏನು ಅಭಿವೃದ್ಧಿಗಳನ್ನು ಮಾಡಿದ್ದೀರಿ ಸರ್? ನಾವು ಸ್ಕೂಲು, ಹೈಸ್ಕೂಲು ಜಾಗ ತಗೊಂಡು ಹೈಸ್ಕೂಲು ಸ್ಥಾಪನೆ ಮಾಡಿದ್ದೇನೆ. ಆಗ ಪ್ರೈಮರಿ ಸ್ಕೂಲು ಶೀತಲಗೊಂಡಿದ್ದು ಒಂದು ಇದನ್ನು ಹಾಕಿಸಿವಿ. ಆಗ ಕುಡಿ ನೀರಿಂದು ಇದ್ದಿದ್ದಿಲ್ಲ ವ್ಯವಸ್ಥೆ. ಕುಡಿ ನೀರಿಂದ ಫಿಲ್ಟರ್ ಟ್ಯಾಂಕ್, ಓವರ್ ಟ್ಯಾಂಕ್ ಇವನ್ನೆಲ್ಲ ಮಾಡಿಸಿ ಎಲ್ಲ ಮನೆಗೆ ನೀರು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಸಾಧ್ಯದ ಮಟ್ಟಿಗೆ ಇವೆಲ್ಲ ಮೊದಲೇಕ ಮಣ್ಣಿನ ಇವು ಇದ್ವು, ಇವನ್ನ ಕಾಂಕ್ರೀಟ್ ಹಂತವಾಗಿ ನಾವು ಸರ್ಕಾರಕ್ಕೆ ಬಡದಾಡಿ MP MLA ನಾವು ಗ್ರಾಮ ಪಂಚಾಯತಿಯಾಗಿಂದನೂ ಒಂದು ಹೆಚ್ಚಿನ ಅನುದಾನ ಹಾಕಿ ನಾವನ್ನು ಕಟ್ಟು ಕಾಂಕ್ರೀಟ್ ರೋಡ್ ಮಾಡಿ ಇವತ್ತು ಸ್ವಲ್ಪ ಜನರಿಗೆ ಅಡ್ಡಾಡಕ್ಕೆ ಬರುವಂಥ ಸ್ಟೇಜ್ನಾಗ ಮಾಡೀವಿ. ಇನ್ನೂ ಮಾಡಬೇಕು ಅನ್ನೋದು ಸಾಕಷ್ಟು ಇದೆ. ಆಳ್ವಕ್ಕ ಸ್ಮಶಾನ ಗಟ್ಟಿನೂ 2 ಎಕರೆ ಜಮೀನು ನಮ್ಮ ಗಮನಕ್ಕೆ ಪಾಸ್ರಿ ಕೊಟ್ಟಿದ್ದಾರೆ. ಈಗಾಗಲೇ ಅಲ್ಲೇ ನಾವು ಎಲ್ಲರೂ ಇದು ಮಾಡುವಂಥ ದಫನ್ ಮಾಡುವಂಥ ಸ್ಟೇಜ್ ಮಾಡೋದು. ಸರ್ ಅದೇ ರೀತಿಯಾಗಿ ಈ ಬೀದಿ ಲೈಟಿನ ವ್ಯವಸ್ಥೆ ಮತ್ತು ಈ JJM ವರ್ಕ್ ಆಗಲಿ, ಮತ್ತೆ ಗಟರ್ ನಿರ್ಮಾಣವಾಗಲಿ, ಸ್ಕೂಲ್ ಕಾಲೇಜ್ಗಳಲ್ಲಿ, ಅಂಗನವಾಡಿ ಕೇಂದ್ರಗಳಲ್ಲಿ ತಾವೇನಾದ್ರು ನಿರ್ಮಾಣ ಮಾಡಿದ್ರು? ಅಂಗನವಾಡಿ ಒಂದು 2 ಬಿಲ್ಡಿಂಗ್ ನಮ್ಮ ಫೀಲ್ಡ್ನೊಳಗೆ ಆಗ್ಯಾವೆ. ಆ ಬಳಿಕ ಈ ಶುದ್ಧ ನೀರಿನ ನಾವು ಹೆಚ್ಚು ಒತ್ತು ಕೊಟ್ಟಿವಿ. ಅದನ್ನ ಹಗಲಲ್ಲೇ ನಾವು ಅದು ಬಳ್ಳಿ ಬೆಳೆಸೋದು, ಪೌಡರ್ ಹಾಕಿಸೋದು, ಜನರಿಗೆ ಶುದ್ಧ ನೀರು ಕೊಡ್ಬೇಕಂತ ಮ್ಯಾಗಿನ ಮ್ಯಾಗ ನಾವು ಟ್ಯಾಂಕ್ ತೊಳಸೋದು, ಇನ್ನಷ್ಟು ವ್ಯವಸ್ಥೆ ಅಂತ ನಾವು ಮಾಡ್ಕೊತ ಬಂದ್ವಿ. ಎಲ್ಲಿ ನಮ್ಮ ಚರಂಡಿ ನೀರು ಅದು ಕೂಡದಂಗೆ ನಾವು ವ್ಯವಸ್ಥೆ ಮಾಡಿದ್ವಿ. ಬೀದಿ ಲೈಟ್ ತನಕ ಕಂಪಲ್ಸರಿ ಜನರಿಗೆ ಅದರಿಂದ ತೊಂದರೆ ಆಗಬಾರ್ದಪ್ಪ ಅಂತಂದು ನಾವು ಅದನ್ನು ಅನುಕೂಲ ಮಾಡಿಕೊಟ್ಟೇವೆ. ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟೇವೆ. ಸರ್ ಅದೇ ರೀತಿಯಾಗಿ ಈ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನೀವು ಅಧ್ಯಕ್ಷರಾಗಿದ್ದೀರಿ. ಈಗ 9 ಜನ ಸದಸ್ಯರಿದ್ದಾರೆ ನಿಮ್ಮ ಜೊತೆ. ಈ 9 ಜನ ಸದಸ್ಯರು ನಿಮ್ಮೊಡನೆ ಯಾವ ರೀತಿಯಲ್ಲಿ ಒಡನಾಟದಲ್ಲಿದ್ದಾರೆ ಸರ್? ಅಲ್ಲ, ಅಷ್ಟು ಸರ್ಕಾರದಿಂದ ಇದನ್ನ ನಾವು ಆ ಪ್ರಕಾರ ಮಾಡ್ಕೊತೀವಿ. ಅಂದ್ರೆ ನೀವು ಯಾವುದೇ ಕೆಲಸ ಏನೇ ಹೇಳಿದ್ರು ಅದಕ್ಕೆ ಒಪ್ಕೊಂಡು ಅವ್ರಿಗೇನು ನಾವು ಸ್ಪಂದಿಸ್ತೀವಿ. ಅದ್ರಾಗ ಏನು ಈ ರಾಜಕೀಯ ಜೀವನ ನಿಮ್ಗೆ ಹೇಗೆ ಅನಿಸುತ್ತೆ ಸರ್? ಅಲ್ಲಿ ರಾಜಕೀಯ ಜೀವನ ಇದೊಂದು ಮುಳ್ಳಿನ ಹಾಸಿಗೆ ಇದ್ದಂಗ. ಆದ್ರ ಮತ್ತೆ ಜನರ ಪ್ರೀತಿಗೆ ಅದನ್ನ ಕೊಟ್ಟಿರ್ತಾರಪ್ಪ ಅಂದ್ರೆ ನಾವು ಅದನ್ನ ಮಾಡ್ಕೊಂಡು ಹೋಗ್ಬೇಕಾಯ್ತು ನಮ್ಮ ಕರ್ತವ್ಯ. ಸರ್ ನಿಮ್ಮ ಅಧಿಕಾರದಲ್ಲಿ ಯಾವ ಸಮುದಾಯಕ್ಕೆ ತಾವು ಎಷ್ಟು ಸಮುದಾಯ ಭವನಗಳನ್ನ ನಿರ್ಮಾಣ ಮಾಡಿದ್ದೀರಿ? ಸಮುದಾಯ ಭವನ ಅನ್ಕರ ನಾವು ಒಂದು ಪ್ರಭುದೇವ್ರ ಸಂಘದ ಸಮುದಾಯ ಭವನ ಇದು ಮಾಡಿದ್ವಿ. ಒಂದು ಇದರದ ಕಲ್ಯಾಣ ಮಾಡ್ಕೊಂಡು ಕಟ್ಟಿವಿ ಪ್ರಭುದೇವ್ರ.
ಇಷ್ಟ ಸಂದರ್ಭ ನಾವು ನಿಮ್ಮ ಹತ್ರ ಬರೋದಕ್ಕಿಂತ ಮೊದಲು ತಮ್ಮ ಬಗ್ಗೆ ಸ್ವಲ್ಪ ಸರ್ವೆ ಮಾಡಿರ್ತೀವಿ. ಇಲ್ಲಿ ಜನ ಹೇಳಬೇಕು ಅಂದರೆ ತಾವು ಬಡವರ ಬಂಧುವಾಗಿ ಅಭಿವೃದ್ಧಿ ಹಕ್ಕಾರರಾಗಿ ಜನರ ಮನಸ್ಸಲ್ಲಿ ಮನೆ ಮಾಡಿರುವಂಥ ವ್ಯಕ್ತಿಯಾಗಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಸರ್? 25 ವರ್ಷಗಳಿಂದ ತಾವು ರಾಜಕಾರಣ ಮಾಡುತ್ತಾ ಬಂದಿದ್ದೀರಿ. ಈ ಜನರ ಸೇವೆಯಲ್ಲಿ ತಾವು ತುಂಬ ಒಳಗೊಂಡು ತುಂಬ ಹೆಚ್ಚಿನ ಒತ್ತು ಕೊಟ್ಟು ಜನರನ್ನ ಬಹಳ ತುಂಬ ಅತಿ ವಿಶ್ವಾಸಕ್ಕೆ ತೆಗೆದುಕೊಂಡು ತಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಆಗಿದ್ದೀರಿ. ನಾವು ನಿಮ್ಮ ಬಗ್ಗೆ ಕೇಳಿದಾಗ ತಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯನೇ ಬರ್ತಾ ಇದ್ದೀವಿ ವಿನಃ ಕೆಟ್ಟದ್ದೇನೂ ಬರ್ತಾ ಇಲ್ಲ. ಅಂದರೆ ಇದೆಲ್ಲ ನೀವು ಬಡ ಜನರಿಗೆ ಮಾಡುವಂಥ ಸಹಾಯ, ಮಾಡುವಂಥ ಕೆಲಸ ಕಾರ್ಯ, ಅವ್ರಿಗೆ ಏನೇ ಪಂಚಾಯತಿಗೆ ಬಂದು ಏನೇ ಕೇಳಿದ್ರು ಕೂಡ ಅವ್ರಿಗಿಲ್ಲ ಅನ್ನುವಂಥ ಮಾತಿಲ್ಲದೆ ತಾವು ನಿಮ್ಮ ಕೈಲಿ ಆದಷ್ಟು ಸಹಾಯ. ಇವತ್ತು ಯಾರ್ದ ಮನೆಯಲ್ಲಿ ಏನೇ ಇವತ್ತು ತೀರ್ಕೊಳ್ಳಿ ಅಥವಾ ಅಕಸ್ಮಾತ್ ಅವ್ರ ಮನೆಯಲ್ಲಿ ಏನಾದರೂ ಫಂಕ್ಷನ್ಗಳಾಗಲಿ ಅದರಲ್ಲಿ ತಾವೇ ಮುಂಚೂಣಿಯಾಗಿ ನಿಂತೋದನ್ನೆಲ್ಲ ಮುಂದುವರೆದು ಮಾಡಿ ಬರ್ತೀವಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸರ್ ಇದೆಲ್ಲ ಯಾಕೆ ಸರ್? ಇದು ಮುಂದೆ ತಾವೇನಾದರೂ ತಾಲೂಕಾ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿಗೆ ಏನಾದರೂ ನಿಲ್ಲುವಂಥ ವ್ಯವಸ್ಥೆ ಒಳಗೆ ಈ ಥರ ತಾವು ಬಡ ಜನರು ಉದ್ಧಾರ ಮಾಡ್ತಾ ಇದ್ದೀರೋ ಅಥವಾ ಹೇಗೆ? ಅದ್ರ ಬಗ್ಗೆ ಏನಿಲ್ರಿ, ಇಲ್ಲ ಆದ್ರೆ ನಮ್ಮ ಪೂರ್ವಜರನ್ನ ಟೈಪ್ ಮಾಡ್ಕೊಂತ ಬಂದಿದ್ರೆ ಅವ್ರು ಮಾಡ್ಕೊಂತ ಬಂದದ ಹಾದಿ ಒಳಗನ ನಾವು ಮುಂದುವರ್ಸ್ಕೊಂಡು ಹೋಗ್ವಿ. ನಾವಲ್ಲೇ ಮಾಡಿದ್ದಲ್ಲ, ನಮ್ಮ ಅಜ್ಜಾರ ಆಯ್ತು, ನಮ್ಮ ತಂದೆಯರು, ನಮ್ಮ ತಮ್ಮರು ಈ ಟೈಪ್ ಮಾಡ್ಕೊಂತ ಬಂದಾರ. ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂತ ಬಂದೀವಿ. ಅದರಿಂದ ನಮ್ಗೆ ಏನಾಗಿಲ್ಲ. ಆವಾಗ ಜನರು ನಮ್ಮನ್ನು ಪ್ರೀತಿಯಿಂದ ಪ್ರತಿಯೊಂದು ಸಕ್ರಿಯ ಕಾರ್ಯಕ್ರಮಗಳಿಗೂ ನಮ್ಮನ್ನ ಅವರು ಹೆಚ್ಚು ಒತ್ತು ಕೊಟ್ಟು ಅವರು ಪ್ರೀತಿಯಿಂದ ಕರೆಯೋದಕ್ಕೆ ನಾವು ಅದ್ರೊಳಗೆ ಹೆಚ್ಚಿನ ಆಸಕ್ತಿ ನಾವು ಸರ್ ಕೊನೆಯದಾಗಿ ತಮ್ಮನ್ನ ವೋಟ್ ಹಾಕಿ ಗೆಲ್ಲಿಸಿರುವಂಥ ಜನ ತಮಗೆ